ಗೆಳೆಯರೆ, ಎಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಗೆಳೆಯರೆ, ಇವತ್ತಿನ ವಿಷಯ ಏನು ಅಂತಂದರೆ, ಈ ಒಂದು ಹಾಟ್ ಸಮ್ಮರ್ ಅಥವಾ ಒಂದು ಕ್ಲೈಮೇಟ್ ಚೇಂಜ್ ಆಗಿ ನಮಗೆ ಈ ಒಂದು ಸೂರ್ಯ ಅಳಿಸ್ತಾ ಇದೆ ಸ್ನೇಹಿತರೆ. ತುಂಬಾ ಟೆಂಪ್ರೇಚರ್, ಪ್ರತಿ ಒಂದು ಜಿಲ್ಲೆಯ ಟೆಂಪ್ರೇಚರ್ ವಿಪರೀತ ಏರಿ ಹೋಗಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು ಕ್ಲೈಮೇಟ್ ಚೇಂಜಿಂದನೂ ಎಷ್ಟೋ ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ. ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಆಗ್ತಾ ಇದೆ. ಇದನ್ನು ಯಾವ ರೀತಿ ನಾವು ಇದನ್ನು ತಡೆಗಟ್ಟಬಹುದು ಅಥವಾ ಯಾವ ರೀತಿ ಜಗತ್ತಿನಲ್ಲಿ ಪ್ರತಿಯೊಂದು ದೇಶದವರು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಯಾವ ರೀತಿ ನಾವು ನಮ್ಮ ಕ್ಲೈಮೇಟ್ ಅಥವಾ ನಮ್ಮ ವಾತಾವರಣ, ನಮ್ಮ ಭೂಮಿಯನ್ನು ಕಾಪಾಡಿಕೊಂಡು ಹೋಗಬಹುದು ಎನ್ನುವುದರ ಬಗ್ಗೆ ಇವತ್ತು ನೋಡೋಣ ಸ್ನೇಹಿತರೆ. ನಾವು ಯಾವಾಗ ಚಿಕ್ಕವರಿದ್ದಾಗ ಎಷ್ಟು ಪ್ಲೆಸೆಂಟ್ ಆದಂತಹ ಒಂದು ವಾತಾವರಣ ಇರ್ತಿತ್ತು. ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಸುಮಾರು ದಿವಸಗಳು ಮಳೆ ಬೀಳ್ತಿತ್ತು ಸ್ನೇಹಿತರೆ. ಆದರೆ ಈಗ ಆ ಒಂದು ಮಳೆ ಬಿಡುವುದಂತೂ ಬಿಟ್ಟು ಬಿಡಿ ಸ್ನೇಹಿತರೆ. ಕ್ಷಣಿಕ ಮಳೆ, ಒಂದು ಊರಲ್ಲಿ ಮಳೆ ಆದರೆ ಇನ್ನೊಂದು ಊರಲ್ಲಿ ಮಳೆ ಇರಲ್ಲ ಸ್ನೇಹಿತರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಒಂದು ಜಾಗತಿಕ ಜಗತ್ತು, ನಾವು ಮಂಗಳ ಗ್ರಹದಲ್ಲಿ ನೀರಿದೆಯಾ ಇಲ್ಲ ಅಥವಾ ಚಂದ್ರಮದಲ್ಲಿ ಹೋಗಿ ಅಲ್ಲಿರುವಂತಹ ಕೆಲವೊಂದು ಅಂಶಗಳು, ನದಿ ಇರಬಹುದು, ಮತ್ತೊಂದಿರುವಂಥ ನಮ್ಮ ವಿಜ್ಞಾನಿಗಳು ವೈಜ್ಞಾನಿಕ ರೂಪದಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ನಮ್ಮ ಭೂಮಿಯ ವ್ಯವಸ್ಥೆ ದುರ್ವ್ಯವಸ್ಥೆ ಆಗಿದೆ ಸ್ನೇಹಿತರೆ. ಯಾವ ರೀತಿ ಇದನ್ನು ನಾವು ಉಳಿಸ್ಕೋಬಹುದು, ಯಾವ ರೀತಿ ನಮ್ಮ ಕ್ಲೈಮೇಟನ್ನು ಒಂದು ಹತೋಟಿಯಲ್ಲಿ ತರಬಹುದು, ಯಾವ ರೀತಿ ನಾವು ಆ ಕ್ಲೈಮೇಟ್ ಮತ್ತೆ ಮರುಕಳಿಸಬಹುದು ಎಂದರೆ, ನಾವು ಈ ಒಂದು ಜಾಗರೂಕರಾಗಿ ನಮ್ಮ ಭೂಮಿ, ನಮ್ಮ ವಾತಾವರಣವನ್ನು ನಾವೇ ಅದನ್ನು ಪ್ರೊಟೆಕ್ಟ್ ಮಾಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾನು ಯಾವ ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು ಎನ್ನುವಂಥದ್ದು ನಾನು ವಿಚಾರ ಮಾಡ್ತಾ ಇದ್ದೆ ಸ್ನೇಹಿತರೆ. ಅಷ್ಟರಲ್ಲಿ ಒಂದು ಗೈಡ್ಲೈನ್ಸ್ ನೋಡಿದೆ. ನಮ್ಮ ಕರ್ನಾಟಕ ಸರ್ಕಾರದ ಹೀಟ್ ವೇವ್ ಬಂದಿದೆ. ಆರೆಂಜ್ ಅಲರ್ಟ್ ಕೆಲವೊಂದು ಪ್ರದೇಶಗಳಲ್ಲಾಗಿದೆ, ರೆಡ್ ಅಲರ್ಟ್ ಕೆಲವೊಂದು ಪ್ರದೇಶಗಳಲ್ಲಾಗಿದೆ. ಸೊ ಮುಂಜಾಗ್ರತಾ ಕ್ರಮಗಳು ಏನೇನು ವಹಿಸಬೇಕು, ಯಾವ ರೀತಿ ನಾವು ಬಿಸಿಲಲ್ಲಿ ಹೋದಾಗ ಯಾವ ರೀತಿ ನಮ್ಮನ್ನು ನಾವು ಕಾಪಾಡಿಕೊಂಡು ಹೋಗಬೇಕೆನ್ನುವುದರ ಬಗ್ಗೆ ಒಂದು ವಿಸ್ತಾರವಾಗಿ ಒಂದು ಗೈಡ್ಲೈನ್ಸ್ ಬಿಡುಗಡೆ ಆಗಿದೆ ಸ್ನೇಹಿತರೆ. ಬನ್ನಿ ಆ ಒಂದು ಗೈಡ್ಲೈನ್ಸ್ ನೋಡೋಣ ಸ್ನೇಹಿತರೆ. ಆ ಗೈಡ್ಲೈನ್ಸ್ ನೋಡುವುದಕ್ಕಿಂತ ಮೊದಲು ನನ್ನ ಒಂದೇ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು. ನೀವು ಈ ಚಾನೆಲ್ಗೆ ಜಸ್ಟ್ ನೋಡಿ ವ್ಯೂ ಮಾಡಿ ಬಿಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ನಾನು ಹೊಸ ಒಂದು ವಿಡಿಯೋಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅದಲ್ಲದೆ ಯಾರ್ಯಾರು ನನ್ನ ಒಂದು ಈ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಅವರಿಗೋಸ್ಕರ ನಾನು ಹೇಳುವುದಿಷ್ಟೇ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿ ವರ್ಷ ಅಷ್ಟು ಜನರ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕೆಲವೊಬ್ಬರು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಕೆಲವೊಬ್ಬರು ಕಂಜೆಸ್ಟೆಡ್ ಮನೆಯಲ್ಲಿರ್ತಾರೆ, ಅವ್ರಿಗೆ ಇರೋಕ್ಕೆ ಜಾಗ ಇಲ್ಲ. ಅಂತಹದರಲ್ಲಿ ನಾವು ಗಿಡಗಳನ್ನು ಎಲ್ಲಿ ನೆಡಬಹುದು ಅಥವಾ ಎಲ್ಲಿ ನಾವು ನಮ್ಮ ಒಂದು ಗಾರ್ಡನ್ ಮಾಡಬಹುದು ಎಂಥ ಚಿಂತೆ ಕಾಡುತ್ತಿದ್ದರೆ ಸ್ನೇಹಿತರೆ, ದಯವಿಟ್ಟು ನೀವು ಗಿಡ ನೆಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿ ಸ್ನೇಹಿತರೆ. ಪ್ಲ್ಯಾನ್ ಮಾಡಿಬಿಟ್ಟು ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ರಸ್ತೆ ಬದಿಗಳಲ್ಲಿ ಇರುವಂಥ ಪ್ಲೇಸ್ ನೋಡಿಕೊಂಡು ಅಲ್ಲಿ ಬೀಜ ಹೋಗ್ತಾ ಬಸ್ಸಿನಲ್ಲಿ ಕೂತ್ಕೊಂಡು, ಕಾರಲ್ಲಿ ಕೂತ್ಕೊಂಡು, ಆಟೋಲ್ಲಿ ಕೂತ್ಕೊಂಡು ನೀವು ಸಿಂಪಡಿಸಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ,
ಎಷ್ಟು ಚೆನ್ನಾಗಿರುವಂಥ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ನನ್ನ ಒಂದು ಮನವಿ ಏನು ಅಂತಂದರೆ, ನಮ್ಮ ಈ ವಾತಾವರಣವನ್ನು, ನಮ್ಮ ಭೂಮಿಯನ್ನು ನಾವು ಕಾಪಾಡಿಕೊಂಡು ಹೋಗಬಹುದು. ಅದು ಹೋಗಬಹುದು ಯಾವ ರೀತಿ ಅಂತಂದರೆ, ಆ ಭೂಮಿಗೆ ನಾವೇ ಒಂದು ಗಿಡಗಳನ್ನು ನೆಟ್ಟಿ ಅಥವಾ ಪೊಲ್ಯೂಷನ್ ಕಮ್ಮಿ ಮಾಡಿಕೊಂಡು ನಮ್ಮ ಭೂಮಿಯನ್ನು ನಾವು ಕಾಪಾಡಿಕೊಂಡು ಹೋಗಬಹುದು ಸ್ನೇಹಿತರೆ. ಕಾರಣ ನೋಡ್ತಾ ಇದ್ದೀರಿ, ವಿಪರೀತ ಶೆಕೆ ಇದೆ, ಎಷ್ಟೋ ವಿಪರೀತ ಶೆಕೆ ಇದೆ. ಒಂದು ಸಲ ಹೊರಗೆ ಹೋಗಿ ಒಳಗೆ ಬಂದರೆ ಎಷ್ಟು ಶೆಕೆ ಅಂತಂದರೆ ನಾವು ಅದನ್ನು ತಾಡಲಾರೆವು, ನಮ್ಮ ಮಕ್ಕಳು ತಾಡಲಾರವು. ಜಲಚರಗಳು ಆಗಲಿ ಅಥವಾ ಪಕ್ಷಿಗಳು, ಪ್ರಾಣಿಗಳು ಯಾವ ರೀತಿ ಅವರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವುದು ಒಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ. ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅನ್ನಬಹುದು ಸ್ನೇಹಿತರೆ. ನಾವು ನಮ್ಮ ವಾತಾವರಣ ಕಾಪಾಡಲಿಲ್ಲ ಅಂತಂದರೆ ಒಂದು ಸಮಯ ಬರುತ್ತೆ, ಅದು ನಮ್ಮನ್ನು ಕಾಪಾಡಲ್ಲ ಸ್ನೇಹಿತರೆ. ಯಾವ ರೀತಿ ನಾವು ಪೆಟ್ರೋಲ್ ಅನ್ನು ಭರಿಸಲಿಕ್ಕೆ ಪೆಟ್ರೋಲ್ ಬಂಕಿಗೆ ಹೋಗಿ ನಮ್ಮ 2 ವೀಲರ್ 4 ವೀಲರನ್ನು ಪೆಟ್ರೋಲ್ ಫಿಲ್ ಮಾಡಲಿಕ್ಕೆ ಹೋಗ್ತೀವೋ, ಅದೇ ರೀತಿ ಒಂದು ದಿವಸ ಬರುತ್ತೆ ಸ್ನೇಹಿತರೆ, ಒಂದು ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ ಬೆನ್ನಿಗೆ ಹಚ್ಕೊಂಡು ನಾವು ಫಿಲ್ ಮಾಡಲಿಕ್ಕೆ ಆಕ್ಸಿಜನ್ ಸಿಲಿಂಡರ್ ಪಾಯಿಂಟ್ ಹತ್ತಿರ ಹೋಗಬಹುದು ಎನ್ನುವಂತಹ ಒಂದು ಮಾತು ಬಹುಶಃ ಸತ್ಯವಾಗಬಹುದು. ಕಾರಣ ಇಷ್ಟು ಈ ವಾತಾವರಣ ಕೆಟ್ಟು ಹೋಗಿದೆ ಅಂತಂದರೆ ಈ ಒಂದು ಕ್ಲೈಮೇಟಿಂದ ನೀವು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಆಮೇಲೆ ಪ್ಲಾಸ್ಟಿಕ್, ಪ್ರತಿಯೊಂದು ಪ್ಲೇಸಲ್ಲಿ ಪ್ಲಾಸ್ಟಿಕ್ ಇಷ್ಟು ಬಳಕೆ ಆಗ್ತಾಯಿದೆ ಅಥವಾ ದುರ್ಬಳಕೆ ಆಗ್ತಾಯಿದೆ ಅಂತಂದರೆ ಯಾರ ಹತ್ರನೂ ಅದರ ಬಗ್ಗೆ ಒಂದೇ ಒಂದು ಸಲ ಚಿಂತೆ ಮಾಡುವಂತಹ ಸಮಯ ಇಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ಮಿತವಾಗಿ ಪ್ಲಾಸ್ಟಿಕ್ ಬಳಸಿ, ಒನ್ ಟೈಮ್ ಯೂಸ್ ಆಗುವಂತಹ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಸ್ನೇಹಿತರೆ. ಆಮೇಲೆ ನಿಮ್ಮ ಹತ್ರ ಇರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಒಂದಿಲ್ಲ 10 ಸಲ ಯೂಸ್ ಮಾಡಿ. ಅದು ಹಾಳಾಗಿ ಹೋಗಿದೆ ಅಂತಂದರೆ ಪ್ರಾಪರಾಗಿ ನೀವು ಅದನ್ನು ವಿಲೇವಾರಿ ಮಾಡಿಕೊಂಡು ರೀಸೈಕಲ್ ಮಾಡಲಿಕ್ಕೆ ಕೊಡಿ ಸ್ನೇಹಿತರೆ. ತುಂಬಾ ಈ ಒಂದು ವಿಷಯ ನಾವು ಎಷ್ಟು ನೆಗ್ಲಿಜೆನ್ಸ್ ಆಗಿದ್ದೀವಿ ಅಂತಂದರೆ, ನಾವು ನಮ್ಮ ಬಳಕೆಯಲ್ಲಿರುವಂಥ ಪ್ಲಾಸ್ಟಿಕ್ ಯಾವಾಗ ಬಳಸ್ಕೊಂಡು ಆಮೇಲೆ ಅದನ್ನು ನಾವು ಬಿಸಾಡಿಬಿಡ್ತೀವಿ ಸ್ನೇಹಿತರೆ. ದಯವಿಟ್ಟು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಕಾರಣ ಇದರಿಂದ ನಮ್ಮ ವಾತಾವರಣ ಕೆಟ್ಟುತ್ತೆ, ನಮ್ಮ ಭೂಮಿ ಕೆಟ್ಟುತ್ತೆ ಸ್ನೇಹಿತರೆ. ಸ್ವಚ್ಛತೆಯನ್ನು ಕಾಪಾಡಿ ಸ್ನೇಹಿತರೆ. ಬನ್ನಿ ನೋಡ್ಕೊಂಡು ಬರೋಣ ಏನಿದೆ ಆ ಒಂದು ಲೆಟ್ರಲ್ಲಿ. ಹೀಟ್ ವೇವ್ ಬಗ್ಗೆ ಒಂದು ಅಡ್ವೈಸರಿ ಜಾರಿ ಮಾಡಿದ್ದಾರೆ ಸರ್ಕಾರದವರು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಫೀಕ್ ಸೌದಾಗರ್. ವಾರ್ನಿಂಗ್ ಅಲರ್ಟ್ ಬಗ್ಗೆ ಒಂದು ಅಡ್ವೈಸರಿ ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ವಾರ್ನಿಂಗ್, ಟೇಕ್ ಆ್ಯಕ್ಷನ್, ಅಲರ್ಟ್, ಬಿ ಪ್ರಿಪೇರ್, ವಾಚ್, ಬಿ ಅಪ್ಡೇಟೆಡ್, ನೋ ವಾರ್ನಿಂಗ್ ನೋ ಆ್ಯಕ್ಷನ್ ಅಂತಂದರೆ ಈ ವಾರ್ನಿಂಗ್ ಸೈನ್ಸ್ಗಳಲ್ಲಿ ರೆಡ್ ಅಂದರೆ ವಾರ್ನಿಂಗ್, ಟೇಕ್ ಆ್ಯಕ್ಷನ್. ರೆಡ್ ಅಲರ್ಟ್ ಎಲ್ಲಿ ಘೋಷಣೆ ಆಗುತ್ತೆ ಅಲ್ಲಿ ನೀವು ಆ್ಯಕ್ಷನ್ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಅಂತಂದರೆ ಅವರು ಅಡ್ವೈಸ್ ಮಾಡುವಂತಹದ್ದು ಏನಿದೆ ಅದನ್ನು ನಾವು ಪಾಲನೆ ಮಾಡಬೇಕು ಸ್ನೇಹಿತರೆ. ಅದಲ್ಲದೆ ಅಲರ್ಟ್, ಇದನ್ನು ಆರೆಂಜ್ ಏನಿದೆ, ಎಲ್ಲೋ, ಡಾರ್ಕ್ ಎಲ್ಲೋ ಏನಿದೆ, ಅಲರ್ಟ್, ಬಿ ಪ್ರಿಪೇರ್ ಆಗಬೇಕು. ಯಾವುದೇ ಅನಾಹುತ ಆಗುವುದಕ್ಕಿಂತ ಮೊದಲು ನಾವು ಪ್ರಿಪೇರ್ ಆಗಬೇಕು ಸ್ನೇಹಿತರೆ. ವಾಚ್, ಬಿ ಅಪ್ಡೇಟೆಡ್, ಯೆಲ್ಲೋ, ವಾಚ್, ಬಿ ಅಪ್ಡೇಟೆಡ್. ಆಮೇಲೆ ಗ್ರೀನ್, ನೋ ವಾರ್ನಿಂಗ್ ನೋ ಆ್ಯಕ್ಷನ್ ಅಂತಂದರೆ ಎಲ್ಲ ಸಾಧಾರಣವಾಗಿ ನಡೀತಾ ಇದೆ ಎನ್ನುವಂಥದ್ದು ಸ್ನೇಹಿತರೆ. ಅದನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ವಾರ್ನಿಂಗ್, ರೆಡ್ ಅಲರ್ಟ್ ಪ್ರದೇಶಗಳು ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಗಳು. ರೆಡ್ ಅಲರ್ಟ್ ಪ್ರದೇಶಗಳು ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಗಳು. ಎಲ್ಲ ವಯಸ್ಸಿನಲ್ಲೂ ಶಾಖದ ಕಾಯಿಲೆ ಮತ್ತು ಶಾಖದ ಹೊಡೆತವನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಸಂಭವನೀಯತೆ. ದುರ್ಬಲ ಜನರಿಗೆ ತೀವ್ರ ಕಾಳಜಿ ಅಗತ್ಯವಿದೆ. ಈ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಸ್ನೇಹಿತರೆ.
ಅದು ತುಂಬಾ ಜಾಗರೂಕರಾಗಿರಬೇಕೆನ್ನುವಂಥದ್ದು ಹೇಳ್ತಾ ಇದೆ ಸ್ನೇಹಿತರೆ. ಮುಂದೆ ಬಂದು ಆರೆಂಜ್ ಅಲರ್ಟಲ್ಲಿ ಪ್ರದೇಶಗಳು ಕಲಬುರಗಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ತುಮಕೂರು ಮತ್ತು ಯಾದಗಿರಿ ಜಿಲ್ಲೆಗಳು. ಅಧಿಕ ತಾಪಮಾನ ಮತ್ತು ದೀರ್ಘಾವಧಿಯವರೆಗೆ ಸೂರ್ಯನಿಗೆ ಒಡ್ಡಿಕೊಳ್ಳುವ ಅಥವಾ ಭಾರೀ ಕೆಲಸ ಮಾಡುವ ಜನರಲ್ಲಿ ಶಾಖದ ಕಾಯಿಲೆಯ ಲಕ್ಷಣಗಳ ಹೆಚ್ಚಿದ ಸಾಧ್ಯತೆ. ದುರ್ಬಲ ಜನರಿಗೆ ಹೆಚ್ಚಿನ ಆರೋಗ್ಯ ಕಾಳಜಿ, ಉದಾಹರಣೆಗೆ ಶಿಶುಗಳು, ವೃದ್ಧರು, ದೀರ್ಘಕಾಲದ ಕಾಯಿಲೆ ಇರುವ ಜನರು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಸ್ನೇಹಿತರೆ. ತದನಂತರ ಹಳದಿ ಯೆಲ್ಲೋ ಎಚ್ಚರಿಕೆ ಪ್ರದೇಶಗಳು ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ತುಮಕೂರು. ಇಲ್ಲಿ ಹಳದಿ ಕಲರ್ನ ಘೋಷಣೆಯಾಗಿದೆ ಸ್ನೇಹಿತರೆ. ಸಾಧಾರಣ ತಾಪಮಾನ ಮತ್ತು ಶಾಖವು ಸಾಮಾನ್ಯ ಜನರಿಗೆ ಸಹಿಸಬಹುದಾಗಿದೆ, ಆದರೆ ದುರ್ಬಲ ಜನರಿಗೆ ಮಧ್ಯಮ ಆರೋಗ್ಯ ಕಾಳಜಿಯ ಸಾಧ್ಯತೆ, ಉದಾಹರಣೆಗೆ ಶಿಶುಗಳು, ವೃದ್ಧರು, ದೀರ್ಘಕಾಲದ ಕಾಯಿಲೆ ಇರುವ ಜನರು. ಅಂತಂದರೆ ಸಾಧಾರಣ ಇರುವವರು ಇದನ್ನು ನಮ್ಮ ಶಾಖವು ಸಾಮಾನ್ಯ ಜನರಿಗೆ ಸಹಿಸಬಹುದಾಗಿದೆ, ತಾಳಬಹುದು. ಆದರೆ ಯಾರು ದುರ್ಬಲರಿದ್ದಾರೆ, ಇಮ್ಯೂನೋ ಕಾಂಪ್ರಮೈಸ್ ಇದ್ದಾರೆ, ಹಾಗೂ ಯಾರು ಚಿಕ್ಕ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಅವರಿಗೆ ತುಂಬಾ ಕಾಳಜಿ ವಹಿಸಬೇಕಾಗುತ್ತದೆ ಸ್ನೇಹಿತರೆ. ಅದರ ಬಗ್ಗೆ ಹೀಟ್ ವೇವ್ ಸಲಹೆಗಳು ಏನೇನು ಕೊಟ್ಟಿದ್ದಾರೆ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ದವರು ಸಾಮಾನ್ಯರು ನೀವುಗಳು ಏನೇನು ಮಾಡಬಹುದು, ಏನು ಮಾಡಬೇಕು ಎನ್ನುವುದರ ಬಗ್ಗೆ ಇಲ್ಲಿ ಒಂದು ಸವಿಸ್ತಾರವಾಗಿ ಸರ್ಕ್ಯುಲರಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ವಿಶೇಷವಾಗಿ ಮಧ್ಯಾಹ್ನ 12ರಿಂದ 3ರವರೆಗೆ ಬಿಸಿಲಿನಲ್ಲಿ ಹೋಗುವುದು ತಪ್ಪಿಸಿ. ವಿಶೇಷವಾಗಿ ಮಧ್ಯಾಹ್ನ 12 ಗಂಟೆಯಿಂದ 3ರವರೆಗೆ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ. ಹೆಚ್ಚಾಗಿ ಬಾಯಾರಿಕೆ ಇಲ್ಲದಿದ್ದರೂ ಸಹ ಸಾಕಷ್ಟು ನೀರು ಕುಡಿಯಿರಿ. ಇದು ಎಲ್ರಿಗೂ ಅನ್ವಯವಾಗುತ್ತದೆ ಸ್ನೇಹಿತರೆ. ಎಷ್ಟಾಯಿತು ಅಷ್ಟು ಹೈಡ್ರೇಷನ್ ಮಾಡಿಟ್ಕೊಳ್ಳಿ, ನಿಮ್ಮ ಶರೀರ ಹೈಡ್ರೇಟ್ ಮಾಡಿ, ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲ್ಗಳನ್ನು ಬಳಸಿ. ಬಿಸಿಲಿನಲ್ಲಿ ಹೋಗುವಾಗ ನಿಮಗೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟಲ್ಲಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲ್ಗಳನ್ನು ಬಳಸಿ. ಹೊರಗಿನ ತಾಪಮಾನ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ತಪ್ಪಿಸಿ. ಅಂದರೆ ಹೊರಗಿನ ತಾಪಮಾನ ಹೆಚ್ಚಿರುವಾಗ ಶ್ರಮದಾಯಕ ಹಾರ್ಡ್ ವರ್ಕ್ ಮಾಡೋದನ್ನು ತಪ್ಪಿಸಿ. ನಾವು ಮೊದಲೇ ಹಾರ್ಡ್ ವರ್ಕ್ ಮಾಡಲ್ಲ, ಮತ್ತು ಆಮೇಲೆ ಇದೊಂದು ಹೇಳ್ತಾ ಇದ್ದಾರೆ. ಹಾಗಲ್ಲ ಸ್ನೇಹಿತರೆ. ಈ ಒಂದು ಹೀಟ್ ವೇವ್ ಎಷ್ಟಾಗಿದೆ ಅಂತಂದರೆ ಅದನ್ನು ತಪ್ಪಿಸಲಿಕ್ಕೆ ಇದು ಪಾಲನೆ ಮಾಡಿದರೆ ನಮ್ಮ ಒಂದು ಹೆಲ್ತನ್ನು ಈ ಒಂದು ಸಮ್ಮರ್ ಸೀಸನಲ್ಲಿ ಕಾಪಾಡಿಕೊಂಡು ಹೋಗಬಹುದು. ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಹೊರಗೆ ಕೆಲಸ ಮಾಡುವುದನ್ನು ತಪ್ಪಿಸಿ. ಅದೇ ಹೇಳ್ತಾ ಇದೆ ಸ್ನೇಹಿತರೆ. ದೇಹವನ್ನು ನಿರ್ಜಲೀಕರಣಗೊಳಿಸುವ ಆಲ್ಕೋಹಾಲ್, ಚಹಾ, ಕಾಫಿ, ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ತಪ್ಪಿಸಿ. ಎಷ್ಟೋ ಜನ ಈಗಲೂ ಕೂಡ ಆಲ್ಕೋಹಾಲ್ ಅಂತೂ ಬಿಟ್ಟುಬಿಡಿ, ಚಹಾ, ಕಾಫಿ, ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ತಪ್ಪಿಸಿ. ಅಂತಂದರೆ ಕುಡಿತಾನೆ ಇರ್ತಾರೆ, ಈವನ್ ಇಷ್ಟೆಲ್ಲ ಹೀಟ್ ಇದ್ದರೂ ಸಹ ಕುಡಿತಾನೆ ಇರ್ತಾರೆ. ಕೆಲವೊಂದು ಸಲ ನಾನು ಕುಡಿತೀನಿ. ಆದರೂ ವಿ ಶುಡ್ ಅವಾಯ್ಡ್. ಹೆಚ್ಚಿನ ಪ್ರೋಟೀನ್ ಆಹಾರವನ್ನು ತಪ್ಪಿಸಿ ಮತ್ತು ಹಳೆಯ ಆಹಾರ ಸೇವಿಸಬೇಡಿ. ಅಂದರೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇರುವಂಥ ಅಂಶಗಳನ್ನು ಕರಗಲಿಕ್ಕೆ ಸಮಯ ಹಿಡಿಯುತ್ತೆ, ಅಥವಾ ಹೆಚ್ಚಿನ ನೀರಿನ ಅಂಶ ಬೇಕು, ಅದನ್ನು ತಪ್ಪಿಸಿ. ಮತ್ತು ಹಳೆಯ ಆಹಾರವನ್ನು ಸೇವಿಸಬೇಡಿ. ಅಂದರೆ ರಾತ್ರಿ ಮಾಡಿದ ಅನ್ನವನ್ನು ಮರುದಿವಸ ಅಥವಾ ಮಧ್ಯಾಹ್ನ ಅಥವಾ ನೆಕ್ಸ್ಟ್ ಡೇ ಅದನ್ನು ಸೇವಿಸಬೇಡಿ, ಅವಾಯ್ಡ್ ಮಾಡಿ ಅಂತ ಇದ್ದಾರೆ. ನೀವು ಹೊರಗೆ ಕೆಲಸ ಮಾಡುತ್ತಿದ್ದರೆ ಟೋಪಿ ಅಥವಾ ಛತ್ರಿ ಬಳಸಿ ಮತ್ತು ನಿಮ್ಮ ತಲೆ, ಕುತ್ತಿಗೆ, ಮುಖ ಮತ್ತು ಕೈಕಾಲುಗಳು ಮೇಲೆ ಒದ್ದೆಯಾದ ಬಟ್ಟೆಯನ್ನು ಬಳಸಿ. ನಿಲ್ಲಿಸಿದ ವಾಹನಗಳಲ್ಲಿ ಮಕ್ಕಳನ್ನು ಅಥವಾ ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ಯಾವುದೇ ಒಂದು ವಾಹನ ನಿಲ್ಲಿಸಿದ್ದಾರೆ ಅಂತಂದರೆ ಅದರ ಒಳಗೆ ಸಣ್ಣ ಮಕ್ಕಳು ಅಥವಾ ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ಕಾರಣ ಅಲ್ಲಿ ಡೋರೆಲ್ಲ ಲಾಕ್ ಇರುತ್ತೆ ಸ್ನೇಹಿತರೆ. ಕೆಲವೊಂದು ಸಲ ದಮ್ಮು ಗಟ್ಟಬಹುದು, ಅಥವಾ ಅಲ್ಲಿ ಆ ಒಂದು ಶಕೆಗೆ ತಾಡಲಿಕ್ಕೆ ಆಗಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ. ನಿಮಗೆ ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ನಿಮಗೇನಾದರೂ
ಮೂರ್ಛೆ ಹೋಗೋದು ಅಥವಾ ಅನಾರೋಗ್ಯ ಅಥವಾ ಏನೋ ಅನ್ನೀಸ್ ಫೀಲ್ ಆಗ್ತಾ ಇದೆ ಅಂತಂದರೆ ಪಕ್ಕದಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೋಗಿ ಭೇಟಿ ಮಾಡಿ ಚಿಕಿತ್ಸೆ ಉಪಚಾರ ಮಾಡಿಕೊಳ್ಳಿ. ORS ಮನೆಯಲ್ಲಿ ತಯಾರಿಸಿದ ಪಾನೀಯಗಳಾದ ಲಸ್ಸಿ, ತೋರಣಿ, ಅಕ್ಕಿ ನೀರು, ಮಜ್ಜಿಗೆ, ನಿಂಬೆ ನೀರು ಇತ್ಯಾದಿಗಳನ್ನು ಬಳಸಿ ದೇಹವನ್ನು ಮರುಜಲೀಕರಣ ಮಾಡಲು ಸಹಾಯ ಮಾಡುತ್ತವೆ. ಅಂತಂದರೆ ORS ಮನೆಯಲ್ಲಿ ಇರಬೇಕು. ಇಲ್ಲ ಅಂತಂದರೆ ನಾವು ತಯಾರಿಸಿದ ಪಾನೀಯಗಳು ಲಸ್ಸಿ, ತೋರಣಿ, ಅಕ್ಕಿ ನೀರು, ನಿಂಬೆ ನೀರು, ಮಜ್ಜಿಗೆ ಇತ್ಯಾದಿಗಳನ್ನು ಬಳಸಿ ದೇಹವನ್ನು ಮರುಜಲೀಕರಣ ಮಾಡಲು ಸಹಾಯ ಮಾಡುತ್ತವೆ. ಪ್ರಾಣಿಗಳನ್ನು ನೆರಳಿನಲ್ಲಿ ಇರಿಸಿ ಮತ್ತು ಅವುಗಳಿಗೆ ಕುಡಿಯಲು ಸಾಕಷ್ಟು ನೀರು ನೀಡಿ. ನಿಮ್ಮ ಮನೆಯಲ್ಲಿ ತಂಪಾಗಿ ಇರಿಸಿ. ಪರದೆ, ಶಟರ್ ಅಥವಾ ಸನ್ ಶೆಡ್ಗಳನ್ನು ಬಳಸಿ ಮತ್ತು ರಾತ್ರಿಯಲ್ಲಿ ಕಿಟಕಿಗಳನ್ನು ತೆರೆಯಿರಿ. ಫ್ಯಾನ್ ಒದ್ದೆ ಬಟ್ಟೆಯಲ್ಲಿ ಬಳಸಿ ಮತ್ತು ಆಗಾಗ ತಣ್ಣೀರಿನಲ್ಲಿ ಸ್ನಾನ ಮಾಡಿ. ಸ್ನೇಹಿತರೆ, ದಿನಾಲೂ ಎಲ್ಲರೂ ಸ್ನಾನ ಮಾಡ್ತಾ ಇರ್ತಾರೆ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಮೋರ್ ದೆನ್ 70-80% ಜನ ಸ್ನಾನ ಮಾಡ್ತಾರೆ. ಆದರೆ ಈ ಒಂದು ಹೀಟ್ ವೇವ್ ಇರುವುದರಿಂದ 2-3 ಸಲ ಸ್ನಾನ ಮಾಡಿದರೂ ಅಡ್ಡಿ ಏನಿಲ್ಲ. ನಿಮಗೆ ಅನಿಸಿದರೆ ಮತ್ತೆ ಸ್ನಾನ ಮಾಡಬಹುದು ತಣ್ಣೀರಿನಲ್ಲಿ. ಅದು ಸನ್ಸ್ಟ್ರೋಕ್ನಿಂದ ಪೀಡಿತ ವ್ಯಕ್ತಿಯ ಚಿಕಿತ್ಸೆಗಾಗಿ ಸಲಹೆಗಳು. ಒಂದು ವೇಳೆ ಸನ್ಸ್ಟ್ರೋಕ್ ಆಗಿದೆ, ಬಿಸಿಲು ಬಡಿದಿದೆ, ನಮ್ಮ ಆಡು ಭಾಷೆಯಲ್ಲಿ ಬಿಸಿಲು ಬಡಿದಿದೆ ಅಂತಂದರೆ ಏನು ಚಿಕಿತ್ಸೆ, ಸಲಹೆ, ಉಪಚಾರಗಳು. ವ್ಯಕ್ತಿಯನ್ನು ತಂಪಾದ ಸ್ಥಳದಲ್ಲಿ ನೆರಳಿನ ಕೆಳಗೆ ಇರಿಸಿ. ಅವರನ್ನು ಒದ್ದೆ ಬಟ್ಟೆಯಿಂದ ಒರೆಸಿ. ಆಗಾಗ ದೇಹವನ್ನು ತೊಳೆಯಿರಿ. ತಲೆ ಮೇಲೆ ಸಾಮಾನ್ಯ ತಾಪಮಾನ ನೀರನ್ನು ಸುರಿಯಿರಿ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವುದು ಮುಖ್ಯ ವಿಷಯ. ಮೊದಲು ನಮ್ಮ ದೇಹದಲ್ಲಿರುವಂಥ ಉಷ್ಣ ಕಡಿಮೆ ಮಾಡುವುದು ಮುಖ್ಯದು. ವ್ಯಕ್ತಿಗೆ ORS ಕುಡಿಯಲು ಅಥವಾ ನಿಂಬೆ ಶರ್ಬತ್, ತೋರಣಿ ಅಥವಾ ದೇಹವನ್ನು ಪುನರ್ಜಲೀಕರಣಗೊಳಿಸಲು ಉಪಯುಕ್ತವಾದ ಯಾವುದಾದರನ್ನು ನೀಡಿ. ತಕ್ಷಣ ವ್ಯಕ್ತಿಯನ್ನು ಹತ್ತಿರದ ಆರೋಗ್ಯ ಕೇಂದ್ರ ಕರೆದುಕೊಂಡು ಹೋಗಿ. ರೋಗಿಗೆ ತಕ್ಷಣದ ಆಸ್ಪತ್ರೆಗೆ ಅಗತ್ಯವಿರುತ್ತದೆ, ಏಕೆಂದರೆ ಶಾಖದ ಹೊಡೆತಗಳು ಮಾರಣಾಂತಿಕವಾಗಬಹುದು. ಯಾರು ಸನ್ಬರ್ನಿಂದ ಬಂದಿದ್ದಾರೆ, ಸನ್ ಸ್ಟ್ರೋಕ್ ಆಗಿದೆ, ಅವರು ದಯವಿಟ್ಟು ಅವರನ್ನು ಆದಷ್ಟು ಬೇಗ ನಿಯರ್ ಬೈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಅದರ ಮುಂದೆ ಎಷ್ಟಾಯಿತು ಅವರಿಗೆ ಹೈಡ್ರೇಷನ್ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಪುನರ್ಜಲೀಕರಣಗೊಳಿಸಲು ಉಪಯುಕ್ತವಾದ ಯಾವುದನ್ನಾದರೂ ನೀಡಿ. ಅಂದರೆ ಶರ್ಬತ್ ಕೊಡುವುದು, ORS ಕೊಡುವುದು, ಏನಾದರೂ ಒಂದು ಮಾಡಿ ಅವರಿಗೆ ಹೈಡ್ರೇಟ್ ಮಾಡಿ ಅಂತ ಇದೆ ಸ್ನೇಹಿತರೆ. ಅಪಾಯದಲ್ಲಿರುವ ಜನರು, ತಂಪಾದ ವಾತಾವರಣದಿಂದ ಬಿಸಿ ವಾತಾವರಣಕ್ಕೆ ಬಂದವರು, ಶಾಖದ ಅಲೆಯ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಅಂತಹ ವ್ಯಕ್ತಿ ಭೇಟಿ ನೀಡುತ್ತಿರಬಹುದು. ದೇಹವು ಶಾಖಕ್ಕೆ ಒಗ್ಗಿಕೊಳ್ಳುವವರೆಗೆ ಅವರು 1 ವಾರದವರೆಗೆ ತೆರೆದ ಮೈದಾನದಲ್ಲಿ ಚಲಿಸಬಾರದು. ಸಾಕಷ್ಟು ನೀರು ಕುಡಿಯಬೇಕು. ಶಾಖ ತರಂಗದ ಸಮಯದಲ್ಲಿ ಬಿಸಿ ವಾತಾವರಣಕ್ಕೆ ಕ್ರಮೇಣ ಒಡ್ಡಿಕೊಳ್ಳುವುದರಿಂದ ಬಗ್ಗಿಸಿಕೊಳ್ಳುವಿಕೆಯನ್ನು ಸಾಧಿಸಲಾಗುತ್ತದೆ. ರೈತರು, ಕೃಷಿ ಕಾರ್ಮಿಕರು. ರೈತರು ಯಾವ ರೀತಿ ಇದು ಮಾಡಬೇಕು? ನೀವು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರೂ ಟೋಪಿ ಅಥವಾ ಛತ್ರಿ ಬಳಸಿ ಮತ್ತು ನಿಮ್ಮ ತಲೆ, ಕುತ್ತಿಗೆ, ಮುಖ ಮತ್ತು ಕೈಕಾಲುಗಳ ಮೇಲೆ ಒದ್ದೆಯಾದ ಬಟ್ಟೆಯನ್ನು ಬಳಸಿ. ಪ್ರಯಾಣಿಕರಿಗೆ ಪ್ರಯಾಣಿಸುವಾಗ ನಿಮ್ಮೊಂದಿಗೆ ನೀರನ್ನು ಒಯ್ಯಿರಿ. ಕರಾವಳಿ ಕರ್ನಾಟಕದ ಬಿಸಿ ಮತ್ತು ಆರ್ದ್ರ ಪರಿಸ್ಥಿತಿಗಳಿಗೆ ಸಲಹೆ. ಸಾಧಾರಣ ತಾಪಮಾನ ಮತ್ತು ಶಾಖವು ಸಾಮಾನ್ಯ ಜನರಿಗೆ ಸಹಿಸಿಕೊಳ್ಳಬಲ್ಲದು, ಆದರೆ ದುರ್ಬಲ ಜನರಿಗೆ ಮಧ್ಯಮ ಆರೋಗ್ಯ ಕಾಳಜಿ. ಉದಾಹರಣೆಗೆ ಶಿಶುಗಳು, ವೃದ್ಧರು, ದೀರ್ಘಕಾಲದ ಕಾಯಿಲೆ ಇರುವ ಜನರು. ಶಾಖಕ್ಕೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ. ಹಗುರವಾದ ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ನಿಮ್ಮ ತಲೆಯನ್ನು ಮುಚ್ಚಿ ಬಟ್ಟೆ, ಟೋಪಿ ಅಥವಾ ಛತ್ರಿ ಬಳಸಿ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕೊನೆಯದಾಗಿ ವಾರ್ನಿಂಗ್ ಕಲರ್ಸ್ ನಿಮಗೆ ಗೊತ್ತಾಗಿರಬಹುದು. ರೆಡ್ ಟೇಕ್ ಆ್ಯಕ್ಷನ್ ಇದೆ, ಆರೆಂಜು ಅಲರ್ಟ್ ಬಿ ಪ್ರಿಪೇರ್ಡ್ ಇದೆ, ವಾಚ್ ಯಾವುದು ಯೆಲ್ಲೋ ವಾಚ್ ಬಿ ಅಪ್ಡೇಟೆಡ್, ಗ್ರೀನ್ ನೋ ವಾರ್ನಿಂಗ್ ರನ್ ಆ್ಯಸ್ ಯೂಶ್ವಲ್. ಸೊ ದಯವಿಟ್ಟು ಈ ವಿಚಾರವಾಗಿ ಪಾಲನೆ ಮಾಡಿ ಸ್ನೇಹಿತರೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳಿದ್ದು ಏನು ಅಂತಂದರೆ, ದಯವಿಟ್ಟು ನಿಮ್ಮ ನೆನಪಿನಲ್ಲಿಡಿ. ಏನೇ ನಿಮ್ಮ ಸಪೋಸ್ ಸೀಸನ್, ಇವಾಗ ಮ್ಯಾಂಗೋ ಸೀಸನ್, ಮಾವಿನ ಹಣ್ಣಿನ ಸೀಸನ್ ಸ್ನೇಹಿತರೆ. ಆ ಮಾವಿನ ಹಣ್ಣಿನಲ್ಲಿರುವಂಥ ದೊಡ್ಡದಾದ ಆ ಬೀಜವನ್ನು ಸಂಗ್ರಹಿಸಿಟ್ಟುಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ
ಹತ್ತಿರ ಏನಾದರೂ ಭೂಮಿ ಇದೆ, ಎಲ್ಲಾದರೂ ನಿಮಗೆ ಗ್ರೌಂಡ್ ಇದೆ, ಗಾರ್ಡನ್ ಇದೆ ಅಂತಂದರೆ ಅಲ್ಲಿ ಅದನ್ನು ಪ್ಲ್ಯಾಂಟೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂತಂದರೆ ಬೇರೆ ಏನೇ ಸಿಕ್ಕಿದ್ರೂ ಸಹ ನೀವು ಯಾವಾಗ ಪ್ರಯಾಣ ಬೆಳೆಸ್ತಾ ಇದ್ದೀರಾ, ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಅಕ್ಕಪಕ್ಕ ರೋಡಿನ ಅಕ್ಕಪಕ್ಕದಲ್ಲಿ ಒಂದು ಖಾಲಿ ಪ್ಲೇಸ್ ಇದೆ ಅಂತಂದರೆ ಮಳೆ ಬಂದಾಗ ಅಲ್ಲಿ ನೀವು ಹೋಗುತ್ತಾ ಬಿಸಾಡಿ ಹೋಗಿ ಸ್ನೇಹಿತರೆ. ಎಲ್ಲ ನೀವು ಆಟೋದಲ್ಲಿ ಹೋಗ್ತಾ ಇದ್ದೀರಾ, ಬಸ್ಸಲ್ಲಿ ಹೋಗ್ತಾ ಇಲ್ಲ, ಸ್ವಂತ ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಇದು ಪಾಲನೆ ಮಾಡಿ. ಇದು ಅತಿ ಮುಖ್ಯವಿದೆ ಸ್ನೇಹಿತರೆ. ಇಷ್ಟೆಲ್ಲ ಹೇಳಿ ನನ್ನ ಈ ಒಂದು ಅಲರ್ಟನ್ನು ಇಲ್ಲೇ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಆಮೇಲೆ ಯಾರು ಹೊಸದಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೀಗೆ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮೊಂದಿಗೆ ಸಾದರಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.